ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಬೆಂಗಳೂರು ಮೂಲದ ದೈತ್ಯ ಐಟಿ ಕಂಪನಿ ಅಂದ್ರೆ ಅದು ವಿಪ್ರೋ. ಈಗ ವಿಪ್ರೋ ತನ್ನ ಉದ್ಯೋಗಿಗಳಿಗೆ ಹೊಸ ರೂಲ್ಸ್ ಪ್ರಕಟಿಸಿದ್ದು ಹೈಬ್ರಿಡ್ ಕೆಲಸ ಮಾದರಿಯನ್ನ ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಿದೆ. 2026ರ ಜನವರಿ 1ರಿಂದ ಈ ರೂಲ್ಸ್ ಜಾರಿಗೆ ಬಂದಿದ್ದು ಉದ್ಯೋಗಿಗಳು ವಾರದಲ್ಲಿ ಕನಿಷ್ಠ 3 ದಿನ ಕಚೇರಿಗೆ ಬರೋದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲದೆ ಕಚೇರಿಯಲ್ಲಿ ಕನಿಷ್ಠ 6 ಗಂಟೆಗಳ ಕಾಲ ಇರಲೇಬೇಕು ಅನ್ನೋ ಹೊಸ ಷರತ್ತನ್ನ ವಿಧಿಸಲಾಗಿದೆ. ಇನ್ನು ಈ ಹೊಸ ರೂಲ್ಸ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಉದ್ಯೋಗಿಗಳು ವಾರದ ನಿಗದಿತ ದಿನಗಳಲ್ಲಿ ಕಚೇರಿಗೆ ಬರಲೇಬೇಕು. ಒಂದು ವೇಳೆ ಕಚೇರಿಗೆ ಹಾಜರಾಗದೇ ಇದ್ರೆ ಅಥವಾ ಕಚೇರಿಯಲ್ಲಿ 6 ಗಂಟೆಗಿಂತ ಕಡಿಮೆ ಸಮಯ ಇದ್ರೆ ರಜೆಗಳನ್ನ ಕಡಿತಗೊಳಿಸಲಾಗುತ್ತೆ. ವರದಿ ಪ್ರಕಾರ 6 ಗಂಟೆ ಪೂರೈಸದೇ ಇದ್ರೆ ಅರ್ಧ ದಿನ ರಜೆಯನ್ನ ಕಡಿತಗೊಳಿಸೋಕೆ ಕಂಪನಿ ನಿರ್ಧರಿಸಿದೆ. ಸುಮಾರು 2.3 ಲಕ್ಷ ಉದ್ಯೋಗಿಗಳನ್ನ ಹೊಂದಿರೋ ವಿಪ್ರೋ ಶಿಸ್ತುಬದ್ಧ ಕೆಲಸದ ವಾತಾವರಣಕ್ಕಾಗಿ ಈ ಕ್ರಮವನ್ನ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮನೆಯಿಂದಲೇ ಕೆಲಸ ಮಾಡುವ ಸೌಲಭ್ಯದಲ್ಲೂ ಕಂಪನಿ ಕಡಿತ ಮಾಡಿದೆ. ಈ ಹಿಂದೆ ವೈಯಕ್ತಿಕ ಆರೋಗ್ಯ ಅಥವಾ ತುರ್ತು ಕಾರಣಗಳಿಗಾಗಿ ವರ್ಷಕ್ಕೆ 15 ದಿನಗಳ ಕಾಲ ನೀಡಲಾಗ್ತಾ ಇದ್ದ ರಿಮೋಟ್ ವರ್ಕ್ ಅವಕಾಶವನ್ನ ಈಗ 12 ದಿನಗಳಿಗೆ ಇಳಿಸಲಾಗಿದೆ. ಕಚೇರಿಯ ವಾತಾವರಣದಲ್ಲಿ ತಂಡಗಳ ನಡುವೆ ಉತ್ತಮ ಸಹಯೋಗ ಮತ್ತು ಸಮನ್ವಯ ಸಾಧಿಸೋಕೆ ಈ ಬದಲಾವಣೆ ಅವಶ್ಯಕ ಅಂತ ಕಂಪನಿಯು ತನ್ನ ಆಂತರಿಕ ಇಮೇಲ್ನಲ್ಲಿ ತಿಳಿಸಿದೆ. ಉದ್ಯೋಗಿಗಳು ಕಚೇರಿಯಲ್ಲಿ ಕಳೆಯಬೇಕಾದ 6 ಗಂಟೆಗಳ ಸಮಯವು ಕೇವಲ ಹಾಜರಾತಿಯನ್ನ ದಾಖಲಿಸಲು ಮಾತ್ರ ಸೀಮಿತವಾಗಿದೆ. ಆದರೆ ಒಟ್ಟು ದೈನಂದಿನ ಕೆಲಸದ ಅವಧಿಯು ಮೊದಲಿನಂತೆಯೇ 9.5 ಗಂಟೆಗಳಾಗಿರುತ್ತೆ. ಇದರರ್ಥ ಉದ್ಯೋಗಿಗಳು ಕಚೇರಿಯಲ್ಲಿ 6 ಗಂಟೆ ಕೆಲಸ ಮಾಡಿ ಉಳಿದ ಸಮಯದ ಕೆಲಸವನ್ನ ಅವತ್ತೇ ಮನೆಯಿಂದ ಪೂರ್ಣಗೊಳಿಸಬೇಕಾಗತ್ತೆ ಮತ್ತು ತಮಗೆ ವಹಿಸಿದ ಜವಾಬ್ದಾರಿಯನ್ನ ನಿಗದಿತ ಸಮಯದಲ್ಲಿ ಮುಗಿಸಬೇಕಾಗತ್ತೆ. ಐಟಿ ಕ್ಷೇತ್ರದಲ್ಲಿ ಎಐ ಅತಿಯಾಗಿ ಬಳಕೆಯೇ ಈ ಬದಲಾವಣೆಗೆ ಕಾರಣ ಎನ್ನಲಾಗ್ತಾ ಇದೆ. ಉದ್ಯೋಗಿಗಳು ಪರಸ್ಪರ ಮುಖಾಮುಖಿಯಾಗಿ ಚರ್ಚಿಸಿ ಕೆಲಸ ಮಾಡೋದ್ರಿಂದ ಹೆಚ್ಚಿನ ಉತ್ಪಾದಕತೆಯ ಸಾಧ್ಯ ಎಂಬುದು ಕಂಪನಿಯ ನಂಬಿಕೆ. ಹೀಗಾಗಿ ರಿಮೋಟ್ ವರ್ಕಿಂಗ್ ಸಂಸ್ಕೃತಿಯನ್ನ ಕಡಿಮೆ ಮಾಡಿ ಕಚೇರಿಯಿಂದಲೇ ಕೆಲಸ ಮಾಡೋದಕ್ಕೆ ವಿಪ್ರೋ ಸೇರಿದಂತೆ ಹಲವು ಐಟಿ ಕಂಪನಿಗಳು ಈಗ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.